ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಬನ್ನಿ ಇವತ್ತಿನ ವಿಡಿಯೋನ ನೋಡೋಣ. ಮಹಾಭಾರತ ಬಹುತೇಕ ಎಲ್ಲರಿಗೂ ಗೊತ್ತಿರುವ ಮಹಾಕಥೆ. ಭಾರತೀಯರ ಬದುಕಿನಲ್ಲಿ ಜೀವಂತವಾಗಿರುವ ನಿತ್ಯ ಗಾಥೆ. ಈ ಮಹಾಭಾರತ ಸಂಭವಿಸುವಲ್ಲಿ ಅನೇಕ ಕಾರಣಗಳು, ಹಿನ್ನೆಲೆಗಳು ಕೂಡ ಇದೆ. ಅದರಲ್ಲಿ ಬಹುಮುಖ್ಯ ಕಾರಣ ಶಕುನಿ. ದುರ್ಯೋಧನನಿಗೆ ಕಿವುಚುವುದು, ಪಾಂಡವರ ವಿರುದ್ಧ ಎತ್ತಿ ಕೊಡುವುದು, ಹೀಗೆ ಸಮಸ್ತ ಕುರುವಂಶ ಯುದ್ಧೋನ್ಮಾದಕ್ಕೆ ಬೀಳುವಂತೆ ಮಾಡಿದ ವ್ಯಕ್ತಿ ಈತ. ಅಷ್ಟಕ್ಕೂ ಶಕುನಿ ಯಾಕೆ ಯುದ್ಧದ ಪಾಂಡಿತ್ಯ ರೂಪಿಸಿದ? ಅವನ ಅಜೆಂಡ ಏನಾಗಿತ್ತು? ಅಸಲಿಗೆ ಶಕುನಿ ಯಾರು? ಅದನ್ನೆಲ್ಲವನ್ನ ನೋಡೋಣ ಇವತ್ತಿನ ಈ ಸಂಚಿಕೆಯಲ್ಲಿ. ಮಹಾಭಾರತದ ಕುರುಕ್ಷೇತ್ರ ಯುದ್ಧ ಶುರುವಾಗುವ ಮುನ್ನ ಅನೇಕ ಘಟನೆಗಳು ನಡೆದಿದ್ದವು. ಅವುಗಳ ಬಗ್ಗೆ ಜನಸಾಮಾನ್ಯರಿಗೆ ತಿಳಿದಿರುವುದು ಕಡಿಮೆ. ಅವುಗಳ ಪೈಕಿ ಧೃತರಾಷ್ಟ್ರನಿಗೆ ವಧು ಅನ್ವೇಷಣೆಯ ಭಾಗವೂ ಕೂಡ ಒಂದು. ಕುರುವಂಶದ ಭೀಷ್ಮ ಪಿತಾಮಹ ಧೃತರಾಷ್ಟ್ರರಿಗೆ ಮದುವೆ ಮಾಡಲು ನಿರ್ಧರಿಸಿದ್ದರು. ಅದಕ್ಕಾಗಿ ವಧು ಅನ್ವೇಷಣೆ ಶುರು ಮಾಡಿದ್ರು. ಆಗ ಅವರ ಕಣ್ಣಿಗೆ ಬಿದ್ದದ್ದು ಗಾಂಧಾರ ದೇಶದ ರಾಜಕುಮಾರಿ. ಅಂದ ಹಾಗೆ ಇಂದಿನ ಅಫ್ಘಾನಿಸ್ತಾನದ ಕಂದಹಾರವೇ ಅಂದಿನ ಗಾಂಧಾರ ದೇಶವಾಗಿತ್ತು. ಈ ದೇಶವನ್ನು ಆಳುತ್ತಿದ್ದ ರಾಜನನ್ನು ಗಂಧರ್ವರಾಜ ಅಂತಾನೆ ಕರೆಯಲಾಗ್ತದೆ. ಈ ಗಾಂಧಾರ ದೇಶದ ರಾಜ ಗಂಧರ್ವ ನರೇಶನನ್ನು ಭೇಟಿಯಾದ. ಕುರುಪಿತಾಮಹ ಭೀಷ್ಮರು ಕುರುವಂಶದ ರಾಜ ಧೃತರಾಷ್ಟ್ರರಿಗೆ ತಮ್ಮ ಮಗಳು ಗಾಂಧಾರಿಯನ್ನು ವಿವಾಹ ಮಾಡಿಕೊಳ್ಳುವಂತೆ ಕೇಳುತ್ತಾರೆ. ಹಾಗೆ ನೋಡಿದರೆ ಗಾಂಧಾರ ನರೇಶನಿಗೆ ಕುರುವಂಶದೊಂದಿಗೆ ಸಂಬಂಧ ಬೆಳೆಸುವುದು ಅಷ್ಟೇನೂ ಇಷ್ಟವಿರಲಿಲ್ಲ. ಅದರಲ್ಲೂ ಹುಟ್ಟು ಕುರುಡು ಧೃತರಾಷ್ಟ್ರರಿಗೆ ಮಗಳನ್ನು ಧಾರೆ ಎರೆದುಕೊಳ್ಳುವುದು ಬೇಡದ ವಿಷಯವೇ ಆಗಿತ್ತು. ಆದರೆ ಗಾಂಧಾರ ನರೇಶ ಪರಿಸ್ಥಿತಿಯ ಒತ್ತಡಕ್ಕೆ ಸಿಲುಕಿದ್ರು. ಹಸ್ತಿನಾಪುರಕ್ಕೆ ಹೋಲಿಸಿದರೆ ಗಾಂಧಾರ ಚಿಕ್ಕ ಸಾಮ್ರಾಜ್ಯವಾಗಿತ್ತು. ಹೀಗಾಗಿ ಸೈನ್ಯ ಬಲದ ಪ್ರದೇಶದ ಬಲದಲ್ಲಿ ಹಸ್ತಿನಾಪುರದೊಂದಿಗೆ ಹೋರಾಡುವ ಸಾಮರ್ಥ್ಯವೇ ಗಾಂಧಾರಕ್ಕೆ ಇರಲಿಲ್ಲ. ಹೀಗಾಗಿ ಗಂಧರ್ವರಾಜ ತನ್ನ ಮಗಳು ಗಾಂಧಾರಿಯನ್ನು ಧೃತರಾಷ್ಟ್ರರೊಂದಿಗೆ ಮದುವೆ ಮಾಡಿಸಿದ್ದರು. ಕುರು ಸಾಮ್ರಾಜ್ಯದೊಂದಿಗೆ ಗಾಂಧಾರಿಯ ಮದುವೆ ಏನೋ ಆಯಿತು. ಆದರೆ ವಿವಾಹದ ಬಳಿಕ ಕಹಿ ಸತ್ಯವೊಂದು ಭೀಷ್ಮ ಪಿತಾಮಹರಿಗೆ ತಿಳಿಯಿತು. ಅಸಲಿಗೆ ಗಾಂಧರ್ವ ನರೇಶನ ಪುತ್ರಿಗೆ ಮಂಗಳ ದೋಷವಿತ್ತು. ಈ ಮಂಗಳ ದೋಷದ ವಧು ದೋಷವಿಲ್ಲದವರನೊಂದಿಗೆ ಮದುವೆಯಾದರೆ ಅದು ಆತನ ಆಯುಷ್ಯಕ್ಕೆ ಕಂಟಕ ತರುತ್ತದೆ. ಅಂದರೆ ಮಂಗಳ ದೋಷವಿರುವ ಕನ್ಯೆಯೊಂದಿಗೆ ವಿವಾಹವಾದರೆ ಮದುವೆ ಹೆಚ್ಚು ದಿನ ಬಾಳುವುದಿಲ್ಲ. ಈ ಕಾರಣಕ್ಕಾಗಿಯೇ ಗಾಂಧಾರ ನರೇಶ ಧೃತರಾಷ್ಟ್ರರಿಗೆ ಧಾರೆ ಎರೆಯುವ ಮೊದಲು ಟಗರ್ನೊಂದಿಗೆ ಗಾಂಧಾರಿಯ ವಿವಾಹ ಮಾಡಿಸಿದ್ದರು. ಹಿಂದೂ ಸಂಪ್ರದಾಯದಲ್ಲಿ ದೋಷ ಇರುವ ವಧುವರಿಗೆ ಹೀಗೆ ಮರ, ಗಿಡ, ತೆಂಗಿನಕಾಯಿ, ಪ್ರಾಣಿಗಳೊಂದಿಗೆ ಮದುವೆ ಮಾಡಿಸುವ ಸಂಪ್ರದಾಯವಿದೆ. ಇದರಿಂದ ದೋಷ ಕಳೆಯಲಿ ಅನ್ನುವ ಸದುದ್ದೇಶವಿದೆ. ಅಂತೆಯೇ ಗಾಂಧಾರಿಯ ವಿವಾಹವನ್ನು ಮೊದಲು ಟಗರ್ನೊಂದಿಗೆ ಮಾಡಿಸಿ ಬಲಿ ನೀಡಲಾಗಿತ್ತು. ಯಾವಾಗ ಈ ವಿಷಯ ಭೀಷ್ಮ ಪಿತಾಮಹರ ಕಿವಿಗೆ ಬಿತ್ತೋ ಆವಾಗ ತಮ್ಮ ಬೆನ್ನ ಹಿಂದೆ ನಡೆದಿದ್ದ ಮಹಾವಂಚನೆಯ ಅರಿವಾಯಿತು. ತಮ್ಮಿಂದ ವಿಷಯ ಮುಚ್ಚಿಟ್ಟ ಗಂಧರ್ವ ರಾಜನ ಮೇಲೆ ಭೀಷ್ಮರಿಗೆ ವಿಪರೀತ ಸಿಟ್ಟು ಬಂದಿತ್ತು. ಹೇಗಾದರೂ ಮಾಡಿ ಗಾಂಧಾರ ನರೇಶನಿಗೆ ಇದರ ಶಿಕ್ಷೆ ನೀಡಲೇಬೇಕು ಅಂತ ನಿರ್ಧರಿಸಿದ್ರು. ಹಾಗಂತ ಗಾಂಧಾರದ ಮೇಲೆ ದಂಡೆತ್ತಿ ಹೋಗುವಂತಿರಲಿಲ್ಲ. ಹೀಗಾಗಿ ಉಪಾಯದಿಂದ ಗಂಧರ್ವ ರಾಜನಿಗೆ ಆಮಂತ್ರಣ ಕಳಿಸಿದ್ರು. ಪ್ರಿಯ ಗಾಂಧಾರ ನರೇಶ, ತಾವು ತಮ್ಮ ಸಹ ಪರಿವಾರದೊಂದಿಗೆ ಹಸ್ತಿನಾಪುರಕ್ಕೆ ಅತಿಥಿ ಸತ್ಕಾರಕ್ಕಾಗಿ ಆಗಮಿಸಬೇಕು ಅಂತ ಆಹ್ವಾನದ ಭಿನ್ನಹ ಕಳಿಸಿದರು. ಯಾವಾಗ ಹಸ್ತಿನಾಪುರದಿಂದ ಆಹ್ವಾನ ಬಂತೋ ಅದನ್ನು ಗಾಂಧಿಧಾರ ಒಪ್ಪಿಕೊಳ್ಳದೆ ವಿಧಿ ಇರಲಿಲ್ಲ. ಬೀಗರ ಆಮಂತ್ರಣವನ್ನು ತಿರಸ್ಕರಿಸಿ ಮಗಳಿಗೆ ಯಾಕೆ ಕಷ್ಟ ತರುವುದು ಅಂತ ಗಂಧರ್ವರಾಜ ಕುಟುಂಬ ಸಮೇತರಾಗಿ ಹಸ್ತಿನಾಪುರಕ್ಕೆ ಬಂದರು. ಸುಬಲ ಮಹಾರಾಜ ಹಸ್ತಿನಾಪುರಕ್ಕೆ
ಕಾಲಿಡುತ್ತಿದ್ದಂತೆಯೇ ಕ್ರೋಧಾಗ್ನಿಯಲ್ಲಿದ್ದ ಭೀಷ್ಮ ಪಿತಾಮಹರು ಗಾಂಧಾರ ಸಾಮ್ರಾಟನ ಜೊತೆಗೆ ಆತನ ಸಮಸ್ತ ಪರಿವಾರವನ್ನು ಸೆರೆಮನೆಗೆ ತಳ್ಳಿದ್ರು. ಈ ಜೈಲು ವಾಸ ಹೇಗಿತ್ತೆಂದರೆ ಇಡೀ ದಿನ ಒಂದು ಮುಷ್ಟಿ ಅಕ್ಕಿಯನ್ನಷ್ಟೇ ಇಡೀ ಪರಿವಾರ ನೀಡಲಾಗುತ್ತಿತ್ತು. ಅಂದರೆ ಇದರಿಂದ ಜೈಲಿನಲ್ಲಿದ್ದ ಸುಬಲನ ಪರಿವಾರದ ಪ್ರತಿಯೊಬ್ಬರಿಗೆ ಒಂದೊಂದು ಅಕ್ಕಿ ಕಾಳು ಮಾತ್ರ ದೊರೆಯುತ್ತಿತ್ತು. ಅಷ್ಟಕ್ಕೂ ಅತಿಥಿಯಾಗಿ ಬಂದವರಿಗೆ ಆಜ್ಞೆ ಮಾಡುವ ಅಧಿಕಾರವಿರೋದಿಲ್ಲ. ಹೀಗಾಗಿ ಸುಬಲ ಮಹಾರಾಜನ ಪರಿವಾರ ಇದೇ ಹಿಡಿ ಅಕ್ಕಿಯಲ್ಲೇ ಬದುಕಬೇಕಾಯಿತು. ದಿನಗಳು ಕಳೆದಂತೆ ಮುಷ್ಟಿ ಅಕ್ಕಿಯಿಂದಾಗಿ ಗಂಧರ್ವರಾಜನ ಕುಟುಂಬ ಸದಸ್ಯರು ಹಸಿವಿನಿಂದ ಬಳಲುತ್ತಾ ಸಾಯಲು ಪ್ರಾರಂಭಿಸಿದ್ರು. ಒಂದು ಅಕ್ಕಿ ಕಾಳಿನಿಂದ ಯಾರೊಬ್ಬರು ಬದುಕಿ ಉಳಿಯುವುದು ಕಷ್ಟವಿತ್ತು. ಹೀಗಾಗಿ ಗಂಧರ್ವರಾಜನ ಪರಿವಾರ ಒಂದು ನಿರ್ಣಯಕ್ಕೆ ಬಂತು. ಎಲ್ಲರೂ ಒಂದೊಂದು ಕಾಳು ತಿಂದು ಬದುಕಿದ್ದಕ್ಕಿಂತ ಒಬ್ಬರೇ ಹಿಡಿಯನ್ನು ತಿಂದು ಬದುಕೋದು ಉಳಿತು ಅಂತ ನಿರ್ಧರಿಸಿದರು. ಹಾಗಾದರೆ ಬದುಕುಳಿಯೋದು ಯಾರು ಅನ್ನುವ ಜಿಜ್ಞಾಸೆಯೂ ಇತ್ತು. ಆ ವೇಳೆ ಸಮಸ್ತ ಪರಿವಾರ ಒಗ್ಗಟ್ಟಾಗಿ ಗಾಂಧಾರ ವಂಶದ ಕುಡಿಯುವ ರಾಜ ಶಕುನಿ ಮುಷ್ಟಿಯನ್ನು ತಿಂದು ಬದುಕಲಿ ಅಂತ ನಿರ್ಧರಿಸಿದರು. ನೋಡುತ್ತಿದ್ದಂತೆ ಸುಬಲನ ಪರಿವಾರದ ಬಹುತೇಕರು ನೀಗಿದ್ರು. ಯುವರಾಜ ಶಕುನಿ ತನ್ನ ಕಣ್ಣ ಮುಂದೆಯೇ ಸಮಸ್ತ ಪರಿವಾರದ ಸದಸ್ಯರು ಮಣ್ಣಾಗುವುದನ್ನು ಕಾಣುತ್ತಿದ್ದ. ಸೆರೆಮನೆಗೆ ಬರುತ್ತಿದ್ದ ಮುಷ್ಟಿಯ ಅಗಲ ಅನ್ನ ಶಕುನಿಯ ಜೀವ ಉಳಿಯುವಂತೆ ಮಾಡಿತ್ತು. ಕೊನೆಗೆ ಸೆರೆಮನೆಯಲ್ಲಿ ಬದುಕುಳಿದಿದ್ದು ಶಕುನಿ ಹಾಗೂ ಆತನ ತಂದೆ ಗಾಂಧಾರ ನರೇಶ ಮಾತ್ರ. ಅದೊಂದು ದಿನ ಪಿತಾಮಹ ಭೀಷ್ಮ ಯುದ್ಧದ ಮೇಲೆ ಹೊರ ಹೋಗಿದ್ದರು. ಹೀಗಾಗಿ ಸೆರೆಮನೆಯ ಪರಹೆ ಕೂಡ ಬಿಗಿಯಾಗಿರಲಿಲ್ಲ. ಈ ವೇಳೆ ಸೆರೆಮನೆಯಲ್ಲಿ ನಿಯಂತ್ರಣರಾಗಿದ್ದ ವಯೋವೃದ್ಧ ಸುಬಲ ಮಹಾರಾಜ ಮಗನನ್ನು ಉದ್ದೇಶಿಸಿ ಹೇಳಿದರು, ಮಗನೇ ಯುವರಾಜ, ನಿನಗೊಂದು ಉಡುಗೊರೆ ಕೊಡಬೇಕಾಗಿದೆ, ಹತ್ತಿರ ಬಾ ಎಂದರು. ತಂದೆಯ ಮಾತು ಅನುಸರಿಸಿ ಶಕುನಿ ಅವರ ಬಳಿ ನಿಂತಿದ್ದ. ಆಗ ಇದ್ದಕ್ಕಿದ್ದಂತೆ ಗಂಧರ್ವರಾಜ ತನ್ನ ಮೈಯಲ್ಲಿರುವ ಎಲ್ಲ ಶಕ್ತಿಯನ್ನು ಬಳಸಿ ಶಕುನಿಯ ಬಲ ಮೊಣಕಾಲಿಗೆ ಮೇಲೆ ಹೊಡೆದರು. ಆ ಅನಿರೀಕ್ಷಿತ ಹೊಡೆತದಿಂದ ಶಕುನಿಯ ಬಲಭಾಗ ಶಕ್ತಿಯನ್ನು ಕಳೆದುಕೊಂಡಿತ್ತು. ಶಕುನಿ ತನ್ನ ಜೀವನದ ಯಾಕೆ ಉಂಟುತ್ತಾ ನಡೆಯುತ್ತಿದ್ದ ಅನ್ನೋದರ ಬಗ್ಗೆ ನಿಮಗೆ ಈಗ ಗೊತ್ತಾಗಿರಬೇಕು. ಹೊಡೆತ ಬೀಳುತ್ತಿದ್ದಂತೆ ಶಕುನಿ ನೋವಿನಿಂದ ಅಪ್ಪ ಇದೇನು ಮಾಡಿದ್ರಿ ಅಂತ ಭಯ ಮಿಶ್ರಿತ ಧ್ವನಿಯಲ್ಲಿ ಕೇಳಿದ. ಆಗ ಮಗನನ್ನು ಹೊಡೆದು ಉದ್ದೇಶದ ಕುರಿತು ಸುಬಲ ಮಹಾರಾಜ ಮಗನಿಗೆ ವಿವರಣೆ ನೀಡಿದ. ನೋಡು ಪುತ್ರನೇ, ನಿನ್ನದು ಈಗಿನ್ನು ಯೌವನದ ಸಮಯ, ಜೊತೆಗೆ ಭೋಗವಿಲಾಸಿ ನೀನು. ಸೆರೆಮನೆಯಿಂದ ಹೊರಗೆ ಹೋದ ತಕ್ಷಣ ಇಲ್ಲಿ ನಡೆದ ಅಮಾನುಷ ಹಲ್ಲೆಯನ್ನು, ಪರಿವಾರದ ಜನರು ಸಾವುಗಳನ್ನು ಮರೆಯಬಹುದು. ಆದರೆ ನಾನು ನೀಡಿರುವ ಹೊಡೆತ ಪ್ರತಿ ಹೆಜ್ಜೆಯಲ್ಲೂ ನಿನಗೆ ಸೇಡಿನ ಪ್ರತೀಕಾರವನ್ನು ನೆನಪಿಸುತ್ತದೆ. ಹಿಡಿಯಕ್ಕೆ ನಿನಗೆ ಬಿಟ್ಟುಕೊಟ್ಟು ಬದುಕುವಂತೆ ಮಾಡಿರುವ ಉದ್ದೇಶವೂ ಇದೆ. ನೀನು ಗಾಂಧಾರದ ಪ್ರತೀಕಾರ ಪಡೆಯಬೇಕು. ನೀನು ವಚನ ಕೊಡು, ಸಮಸ್ತ ಕುರುವಂಶವನ್ನು ನಿರ್ನಾಮ ಮಾಡುವಂತ. ಗಾಂಧಾರ ನರೇಶ ಮಗನಿಂದ ಶಪಥ ಪಡೆದ ಸುಬಲ ಮಹಾರಾಜನ ಕ್ರೋಧಾಗ್ನಿ ಇಷ್ಟಕ್ಕೆ ನಿಂತಿರಲಿಲ್ಲ. ಆತ ಮಗನಿಗೆ ಮತ್ತೊಂದು ವಿಷಯ ತಿಳಿಸಿದ. ಗಾಂಧಾರ ಯುವರಾಜನೇ, ಕೇಳು, ನಾನು ನಿನ್ನ ಅಂಗವೈಕಲ್ಯಕ್ಕೆ ಧೂಡಿ ಸಾಮರ್ಥ್ಯ ಕುಗ್ಗಿಸಿರಬಹುದು, ಆದರೆ ನಿನಗೆ ವಿಶಿಷ್ಟ ಶಕ್ತಿಯೊಂದನ್ನು ದಯಪಾಲಿಸುತ್ತೇನೆ. ಅದು ನಿನ್ನ ಬದುಕಿನ ಪ್ರತಿ ಸಮಸ್ಯೆಯಲ್ಲೂ ಪ್ರತಿ ಪ್ರಯತ್ನದಲ್ಲೂ ಕೈ ಹಿಡಿಯುತ್ತದೆ. ಆದರೆ ಇದಕ್ಕಾಗಿ ನೀನು ಒಂದು ಕೆಲಸ ಮಾಡಬೇಕು. ನಾನು ಮೃತಪಟ್ಟ ಬಳಿಕ ನನ್ನ ಅಂತ್ಯ ಸಂಸ್ಕಾರ ನಡೆಸದೆ ನನ್ನ ಅಸ್ಥಿಗಳಿಂದ ದಾಳ ಮಾಡಿಕೊಳ್ಳಬೇಕು. ಆ ದಾಳ ನೀನು ಮನಸ್ಸಿನಲ್ಲಿ ಅಂದುಕೊಂಡ ಅಂಕಿಯನ್ನು ಕೊಡುತ್ತದೆ. ನಿನಗೆ ಸದಾ ವಿಜಯಶಾಲಿ ಪಟ್ಟವನ್ನು ಕರುಣಿಸುತ್ತದೆ ಅಂತ ಹೇಳಿದ. ತಂದೆಯ ಆಜ್ಞೆ ಕೊಟ್ಟು ಏಟಿನಂತೆ ಶಕುನಿ ಜೀವನದುದ್ದಕ್ಕೂ ಕುಂಟುತ್ತಲೇ ಇದ್ದ. ತಂದೆಯ ಹಸ್ತಿಯ ದಾಳದ ಮೂಲಕವೇ ಆತ ಸಮಸ್ತ ಆಟಗಳನ್ನು
ಗೆಲ್ಲುತ್ತಲೇ ಇದ್ದ. ಈ ದಾಳದ ಕಾರಣದಿಂದಲೇ ಪಾಂಡವರು ಸಾಮ್ರಾಜ್ಯ ಕಳೆದುಕೊಂಡರು. ಒಂದು ಅರ್ಥದಲ್ಲಿ ಇಡೀ ಕುರುಕ್ಷೇತ್ರದ ಬೀಗುದಿಯ ಮೂಲವೇ ಈ ದಾಳವಾಗುವಂತಾಯಿತು. ಶಕುನಿ ಕೇವಲ ಪ್ರತೀಕಾರದ ಪ್ರತಿಜ್ಞೆ ಮಾಡಿರಲಿಲ್ಲ. ಆತನಿಗೆ ತನ್ನ ಸಹೋದರಿ ಗಾಂಧಾರಿಯ ವಿವಾಹದ ಬಗ್ಗೆ ಆಕ್ಷೇಪವಿತ್ತು. ಸಹೋದರಿಯ ಇಚ್ಛೆಯ ವಿರುದ್ಧವಾಗಿ ವಿವಾಹ ನಡೆದಿತ್ತು. ಹುಟ್ಟು ಕುರುಡು ಧೃತರಾಷ್ಟ್ರನೊಂದಿಗೆ ಸುರಸುಂದರಿ ಗಾಂಧಾರಿಯ ಮದುವೆ ಮಾಡಿದ್ದು ಸಹಜವಾಗಿ ಆತನಲ್ಲಿ ಅಸಹನೆ ತುಂಬುತ್ತಿತ್ತು. ಹೀಗಾಗಿ ತನ್ನ ಸಹೋದರಿಯನ್ನ ವಿಪರೀತ ಎನಿಸುವಷ್ಟು ಪ್ರೀತಿ ಮಮತೆಯಲ್ಲಿ ಕಾಣುತ್ತಿದ್ದ ಶಕುನಿ ಇಡೀ ಕುರುವಂಶದ ಅಧಪತನಕ್ಕೆ ಕಾರಣನಾದ. ಮಹಾಭಾರತಕ್ಕೆ ಕಾರಣರಾದ ಮೇಲ್ನೋಟಕ್ಕೆ ಶಕುನಿ ದುರ್ಯೋಧನನ ಜೊತೆಗೇನೆ ಇದ್ದ. ಅಳಿಯನಿಗೆ ಮಾರ್ಗದರ್ಶಕನಾಗಿ, ಯುದ್ಧತಂತ್ರದ ಸಲಹೆಗಳು ನಾನಾಗಿ ಕುರುವಂಶದ ಹಿತರಕ್ಷಣೆಗಾಗಿ. ಆದರೆ ಆತನ ಆಂತರಿಕ ಗುರಿ ಮಾತ್ರ ಕುರುವಂಶವನ್ನು ನಿರ್ನಾಮ ಮಾಡುವುದು ಆಗಿತ್ತು. ಕೊನೆಗೂ ಆತ ಸಾಧಿಸಿದ ಕೂಡ. ಗೆದ್ದವರು ಇತಿಹಾಸ ನಿರ್ಮಿಸುತ್ತಾರೆ ಎನ್ನುವ ಜನಾನುರೂಢಿಯಂತೆ ಒಂದು ವೇಳೆ ಕುರುಕ್ಷೇತ್ರ ಯುದ್ಧದಲ್ಲಿ ಕೌರವರೇನಾದರೂ ಗೆದ್ದಿದ್ರೆ ಬಹುಶಃ ಇವತ್ತು ಕೃಷ್ಣ ಗೀತೋಪದೇಶದ ಸ್ಥಾನದಲ್ಲಿ ಶಕುನಿಯ ಗಾಥೆ ಇರುತ್ತಿತ್ತು. ಅಷ್ಟರ ಮಟ್ಟಿಗೆ ಶಕುನಿ ಮಹಾಭಾರತದ ಅಸಲಿ ಕಾರಣಭೂತನಾಗಿ ಕುರುಕ್ಷೇತ್ರ ಕಾದಾಟದ ಮೂಲ ನಿರ್ಮಾತ್ರವಾಗಿ ನಿಲ್ಲುತ್ತಾನೆ. ಸ್ನೇಹಿತರೆ, ನಿಮಗೆ ಗೊತ್ತಿರಲಿ, ಶಕುನಿ ಮಹಾಭಾರತದ ಯುದ್ಧದ ಕೊನೆಯ ದಿನಗಳವರೆಗೂ ಜೀವಿತವಾಗಿದ್ದ. ಎಂತಹ ಸಂದರ್ಭ ಆಪತ್ತು ಬಂದರೂ ಆತ ಅವುಗಳನ್ನು ಮೀರಿ ಹೋಗುವಂತಹ, ತಪ್ಪಿಸಿಕೊಳ್ಳುವಂತಹ ಚಾಕಚಕ್ಯತೆಯ ಶಕ್ತಿ ಆತನಲ್ಲಿತ್ತು. ಶತ್ರುಗಳನ್ನು ಯಾಮಾರಿಸುವಂತಹ ಕಲೆಯೂ ಗೊತ್ತಿತ್ತು. ಹೀಗಾಗಿ ಗಾಂಧಾರ ದೇಶದ ವರಸುಂದರ ಶಕುನಿ ಭೀಷ್ಮ ಪಿತಾಮಹ ಶರಶಯ್ಯೆಯಲ್ಲಿ ಮಲಗಿರುವುದನ್ನು ನೋಡಿದ. ಗುರು ದ್ರೋಣಾಚಾರ್ಯರ ಶಿರಚ್ಛೇದಕ್ಕೆ ಸಾಕ್ಷಿಯಾದ. ಕರ್ಣನ ಅನ್ಯಾಯದ ಸಾವನ್ನ ಕಣ್ಣಾರೆ ಕಂಡ. ದುಶ್ಯಾಸನ ಅಮಾನುಷವಾಗಿ ಹತನಾಗುವುದನ್ನು ನೋಡಿದ. ಹೀಗೆ ಸಮಸ್ತ ಕೌರವ ವಂಶ ಆತನ ಮುಂದೆಯೇ ನಿರ್ನಾಮವಾಯಿತು. ಶಕುನಿ ಇದೆಲ್ಲದರಿಂದ ಆಂತರಿಕವಾಗಿ ಬಹಳ ಸಂತುಷ್ಟನಾಗಿದ್ದೇ ಇದ್ದ. ಕಾರಣ ಆತ ತಂದೆಗೆ ನೀಡಿದ ವಚನ ಈಡೇರಿಸಿದ್ದ. ಕುರುವಂಶದ ವಿರುದ್ಧ ಪ್ರತೀಕಾರ ಸೇಡು ತೀರಿಸಿಕೊಂಡಿದ್ದ. ಕುರುಕ್ಷೇತ್ರ ಯುದ್ಧದ 18ನೇ ದಿನ ರಣರಂಗದಲ್ಲಿ ಅವರ ಕೊನೆಯ ಕುಡಿ ಅದ್ಭುತ ಜ್ಞಾನಿ ಎನಿಸಿಕೊಂಡಿದ್ದ ಸಹದೇವ ಶಕುನಿಯನ್ನ ಉದ್ದೇಶಿಸಿ ಹೇಳಿದ, ಗಾಂಧಾರ ದೇಶದ ರಾಜನೇ, ನೀನು ಬಂದ ಕೆಲಸ ಮುಗಿಯಿತು. ಇದನ್ನು ಇಲ್ಲಿಗೇ ಬಿಡು. ನೀನು ಸ್ವಸ್ಥಾನಕ್ಕೆ ಹೊರಟು ಸಂತುಷ್ಟನಾಗಿ ಸಾಮ್ರಾಜ್ಯ ಆಳು ಅಂತ ಶಕುನಿಗೆ ಉಪದೇಶಿಸಿದ. ಪರಮಜ್ಞಾನಿ ಸಹದೇವನಿಗೆ ಶಕುನಿಯೇ ಈ ಮಹಾಭಾರತ ಯುದ್ಧದ ಮೂಲ ಅನ್ನೋದು ಗೊತ್ತಿತ್ತು. ಕೌರವರ ಸರ್ವನಾಶವೇ ಆತನ ಪರಮ ಗುರಿ ಅನ್ನೋದು ಸಹ ತಿಳಿದಿತ್ತು. ಕುರುಕ್ಷೇತ್ರದ ಕೊನೆಯ ಘಟ್ಟದಲ್ಲಿ ಸಹದೇವನ ಮಾತುಗಳಿಂದ ಸಮಾಧಾನಕ್ಕೊಳಗಾದ ಗಾಂಧರ್ವ ಸುತ ಪಶ್ಚಾತ್ತಾಪದ ಬೇಗುದಿಯಲ್ಲಿ ಬೇಯುತ್ತಿದ್ದ. ಆತ ಸಹದೇವನ ಮುಂದೆ ತನ್ನ ಮನದ ಮಾತುಗಳನ್ನು ತೆರೆದಿಟ್ಟ. ಪುಟ್ಟಪೂರನ ಮುಂದೆ ಹಿರಿಯನೋರು ತನ್ನ ಜೀವನ ಗಾಥೆಯನ್ನು ತೆರೆದಿಡುವಂತೆ ಪಾರ್ವತಿಯ ಸಹದೇವನ ಮುಂದೆ ತನ್ನ ಮನದಲ್ಲಿದ್ದ ಎಲ್ಲವನ್ನೂ ಹೇಳಿದ. ತನ್ನ ಬಾಲ್ಯದ ಕಹಿ ನೆನಪು, ಕುರುಡು ಧೃತರಾಷ್ಟ್ರನಿಗೆ ಸಹೋದರಿಯನ್ನ ದಾರಿ ಎರೆದಿದ್ದು, ಧೃತರಾಷ್ಟ್ರನಿಂದ ನೋವು ಉಂಡಿದ್ದು, ಭೀಮನಿಗೆ ವಿಷ ಬೆರೆಸಿದ್ದು, ಅರಮನೆಗೆ ಬೆಂಕಿ ಹಚ್ಚಲು ಪ್ರೇರೇಪಿಸಿದ್ದು, ಹೀಗೆ ತಾನು ನಡೆಸಿದ ಬದುಕಿನ ಪಾಪ ಕುತೃಗಳನ್ನೆಲ್ಲನೂ ಕೂಡ ಶಕುನಿ ಸಹದೇವನ ಮುಂದೆ ತೆರೆದಿಟ್ಟ. ಇನ್ನು ನಾನು ಜೀವಿಸಲಾರೆ. ನನಗೆ ಬದುಕಿನ ಮೇಲೇನೆ ಮಮಕಾರ ಹೋಗಿದೆ. ಈ ಪಾಪದ ಫಲ ಹೊತ್ತುಕೊಂಡು ತಿರುಗಲಾರೆ ಎಂದು ಸಹದೇವನಿಗೆ ಹೇಳಿದ. ತನ್ನ ಹಾಗೂ ಭೂಮಿಯ ಮೇಲೆ ಋಣ ಮುಗಿಯಿತು ಎನ್ನುವ ಸತ್ಯ ಶಕುನಿಗೆ ಗೊತ್ತಿತ್ತು. ಸಹದೇವ ಕೊನೆಯ ಬಾರಿಗೆ ಬಿಟ್ಟ ಬಾಣಗಳು ಶಕುನಿಯ ಶಿರವನ್ನ ಕತ್ತರಿಸಿ ಹಾಕಿದವು. ಅಲ್ಲಿಗೆ ಗಾಂಧಾರದ ರಾಜ ಕುರುಕ್ಷೇತ್ರದ ಮಣ್ಣಲ್ಲಿ ಮಣ್ಣಾದ. ಇಷ್ಟೆಲ್ಲ ಪಾಪಪುತ್ರದ ಹೊರತಾಗಿಯೂ ಶಕುನಿಗೆ ಸ್ವರ್ಗ ಪ್ರಾಪ್ತಿಯಾಯಿತು.
ಇದಕ್ಕೆ ಕಾರಣ ಆತ ತನ್ನ ಕರ್ತವ್ಯಗಳನ್ನೆಲ್ಲ ಪಾಲಿಸಿದ್ದ. ಅದಕ್ಕಿಂತ ಹೆಚ್ಚಾಗಿ ತನ್ನ ತಂದೆಗೆ ನೀಡಿದ್ದ ವಚನವನ್ನು ಪೂರೈಸಿದ್ದ. ಹೀಗಾಗಿ ಆತನಿಗೆ ಮೋಕ್ಷ ಪ್ರಾಪ್ತಿಯಾಗಿ ಸ್ವರ್ಗ ಸೇರಿದ ಅಂತ ಕಥೆಗಳು ಹೇಳುತ್ತವೆ. ಓಕೆ ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.